ರೋಮಾಂಚನವೀ ಕನ್ನಡ. ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ವೀಕ್ಷಕರೇ, ಕರೆ ಬಂದಿದೆ ಇವತ್ತು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು. ಇಲ್ಲಿ ಬಂದಿರುವ ಕನ್ನಡ ಜನರ ಮನಸ್ಥಿತಿ ಹೇಗಿದೆ, ಹಾವಭಾವ ಹೇಗಿದೆ ಮತ್ತು ಕನ್ನಡ ಕರ್ನಾಟಕದ ಬಗ್ಗೆ ಅವರಿಗೆ ಏನು ನೆನಪುಗಳಿದೆ ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಅಕ್ಷಯ್. ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು? ನಮ್ಮೂರು ಸಕಲೇಶ್ಪುರ. ಸಕಲೇಶ್ಪುರ, ವೆರಿ ಬ್ಯೂಟಿಫುಲ್. ನಿಮಗೆ ಹೇಗೆ ಅನಿಸ್ತಾ ಇದೆ ಇವತ್ತು ಇಲ್ಲಿ ಬಂದು? ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕನ್ನಡದವ್ರು ಸೇರಿ ಒಂದು ಈ ಥರ ಇವೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿ. ನೀವೇನು ಹೇಳಕ್ಕೆ ಬಯಸ್ತೀರಿ ಇಲ್ಲಿ ಬಂದಿರೋ ಜನಕ್ಕೆ? ಅದೇ ಕನ್ನಡ ರಾಜ್ಯೋತ್ಸವ ಒಂದು ದೊಡ್ಡ ಇವೆಂಟ್. ನಾವು ವರ್ಷ ಮಾಡ್ತಾ ಇದ್ದೀವಿ. ಈಗ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಬಂದು ಭಾಗವಹಿಸಬೇಕು. ಯಾಕೆಂದರೆ ಇದೊಂದೇ ದೊಡ್ಡ ಈವೆಂಟ್ ಈಗ ಸದ್ಯಕ್ಕೆ ಮಾಡ್ತಾ ಇರೋದು. ಇನ್ನು ಮುಂದೆ ಕನ್ನಡ ಜನ ಜಾಸ್ತಿ ಆದಂಗೆ ಜಾಸ್ತಿ ಇವೆಂಟ್ಸ್ ಮಾಡಬೇಕಂತ. ಖಂಡಿತ, ತುಂಬ ಒಳ್ಳೆ ಮಾತುಗಳು ಹೇಳಿದ್ರಿ. ಮಿಸ್ಟರ್ ಅಕ್ಷಯ್ ಅವ್ರದ್ದು ಟ್ಯಾಕ್ಸ್ ಅಡ್ವೈಸರಿ ಕಂಪನಿ ಇದೆ. ಸೊ ನಿಮಗೆ ಕನ್ನಡದಲ್ಲಿ ಟ್ಯಾಕ್ಸ್ ಫೈಲ್ ಮಾಡಬೇಕು, ಕನ್ನಡದಲ್ಲಿ ಟ್ಯಾಕ್ಸ್ ಅರ್ಥ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಮಿಸ್ಟರ್ ಅಕ್ಷಯ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಕನ್ನಡಿಗರೇ, ಇಂಡಿಯಾಯಿಂದ ನಮಗೆ ಇಲ್ಲಿ ಎಲ್ಲ ನಮ್ಮ ದೇಶನವರೇ ಸಿಗ್ತಾರೆ. ನಮಗೆ ದೊಡ್ಡವ್ರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತಲ್ವಾ. ಇಲ್ಲಿ ನಮ್ಮ ಒಬ್ಬರು ಹಿರಿಯ ನಾಗರಿಕರು ಇಲ್ಲಿ ಬಂದಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಇಂಡಿಯಾಯಿಂದ ಇಲ್ಲಿಗೆ ಬಂದಿದ್ದಾರೆ, ಹೇಗೆ ಅನಿಸುತ್ತೆ ಅವರಿಗೆ ಇಲ್ಲಿ ಕಲ್ಚರ್, ಇಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲ ನೋಡಿಕೊಂಡು ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಆಂಟಿ. ಜೈ ಶ್ರೀರಾಮ್. ನಿಮ್ಮ ಹೆಸರು? ರೂಪಾ ಅಂತ, ಬಳ್ಳಾರಿಯಿಂದ ಬಂದಿದ್ದೀನಿ ನಾನು. ಇಲ್ಲಿ ನಮ್ಮ ಮಗ ಸೊಸೆ ಎಲ್ಲ ಇಲ್ಲಿದ್ದಾರೆ. ಬಟ್ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾಗ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅಲ್ಲಿಂದ ಬಂದರೂ ಸಹಿತ ನಾವು ಕರ್ನಾಟಕದವರಾಗಿದ್ದು ಕನ್ನಡ ರಾಜ್ಯೋತ್ಸವವನ್ನು ಈ ನವಂಬರ್ ತಿಂಗಳಲ್ಲಿ ಆಚರಿಸ್ತಾ ಇರೋದು ನೋಡ್ತಾ ಇದ್ದರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಭಾಷೆ ಇದನ್ನು ಮರಿದ ಹಾಗೆ ನಮ್ಮ ಮಕ್ಕಳು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರುವಂಥದ್ದು ತುಂಬ ಹೆಮ್ಮೆ ಅನಿಸುತ್ತೆ. ನಾವು ನಮ್ಮ ದೇಶದಲ್ಲಿದ್ದಾಗ ಅಲ್ಲಿಂದ ಬಂದರೆ ಏನಾಗುತ್ತೆ ಅಂದರೆ ಹೊರದೇಶಕ್ಕೆ ಹೋಗಿಬಿಟ್ರೆ ನಮ್ಮ ಸಂಸ್ಕೃತಿನೆಲ್ಲ ಬಿಡ್ತಾರಾ ಅಂತ ಖಂಡಿತ ತುಂಬ ಹೆಮ್ಮೆ ಅನಿಸುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದರೂ ಸಹಿತ ಇಲ್ಲಿ ಎಲ್ಲರೂ ಸಹಿತ ಇವತ್ತು ನೋಡ್ತಾ ಇದ್ರಂತನೂ ನಾನು ಆಸ್ಟ್ರೇಲಿಯಾಕ್ಕೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ತುಂಬ ಚೆನ್ನಾಗಿ ಎಲ್ಲರೂ ಸಹಿತ, ಮಕ್ಕಳು ಸಹಿತ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಪರ್ಫಾರ್ಮೆನ್ಸ್ ನಡೆದಿದೆ. ಆಮೇಲೆ ಜೊತೆಗೆ ಇಲ್ಲಿ ಎಲ್ಲರನ್ನೂ ನೋಡ್ತಾ ಇದ್ದಾಗ ಇಲ್ಲಿಯ ಇವತ್ತಿನ ಊಟದ ವ್ಯವಸ್ಥೆ ಅದೆಲ್ಲ ನೋಡ್ತಾ ಇದ್ದರೆ ನಮ್ಮ ಎಲ್ಲ ತಿಂಡಿ ತಿನಿಸುಗಳು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಜೊತೆಗೆ ಉತ್ತರ ಕರ್ನಾಟಕದ್ದಿರಬಹುದು, ದಕ್ಷಿಣ ಕರ್ನಾಟಕದ್ದಿರಬಹುದು, ಎಲ್ಲರೂ ಸಹಿತ ವೇದಿಕೆ ಮೇಲಿರುವಂಥವ್ರು ಇರಬಹುದು, ನೆರೆದಿರುವಂಥವ್ರು ಇರಬಹುದು. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಕೆಲವರನ್ನ ಇಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಾಗ ಇಲ್ಲಿ ಅಧ್ಯಕ್ಷರು ಅವರೆಲ್ಲರೂ ಮಾತಾಡಬೇಕಾದಾಗ ಹೇಳ್ತಾ ಇದ್ದರು, ನಾವು ಇವತ್ತು ಇಲ್ಲಿ ಮಾಡ್ತಾ ಇರೋಕ್ಕೆ ಕಾರಣ ಅಲ್ಲಿಂದ ಬಂದಿದ್ದೀವಿ, ಅಲ್ಲಿಯ ನೆಲ ಜಲ ಅಲ್ಲಿಯ ಹಿರಿಯರನ್ನು ನಾವು ನೆನೆಸ್ಕೊಳ್ಬೇಕಾದಂಥದ್ದು. ಇದು ನಾವು ಅವರ ಆಶೀರ್ವಾದದಿಂದ ಇವತ್ತು ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾಗ ತುಂಬ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿ, ತುಂಬ ಖುಷಿ ಆಯಿತು ಆಂಟಿ ನಿಮ್ಮ ಮಾತುಗಳನ್ನು ಕೇಳಿ. ನೀವು ಇದೇ ರೀತಿ ಆಶೀರ್ವದಿಸ್ತೀರಿ ನಮಗೆಲ್ಲರಿಗೂ. ಹಾಗೆ ನೀವು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಇರೋ ಕನ್ನಡಿಗರಿಗೆ ಯಾವ ರೀತಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು, ಆ ಥರ ಏನಾದರೂ ನಿಮ್ಮ ಆಶೀರ್ವಾದದ ಕೆಲವು ಮಾತುಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀವಿ? ನಮ್ಮ ಭಾರತ ದೇಶದಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಹೇಗೆ ನಮ್ಮ ದೇಶ
ನಮಗೆ ಒಂದು ಜನ್ಮ ಕೊಟ್ಟಿರಬಹುದು. ಆದರೆ ಇವತ್ತು ಇಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳುವಂಥದ್ದಕ್ಕೆ ನಾವು ಮಕ್ಕಳೆಲ್ಲ ಬಂದಿರುವಂಥದ್ದು. ನಮ್ಮ ದೇಶದ ಬಗ್ಗೆ ಎಷ್ಟು ಅಭಿಮಾನ ಇದೆಯೋ ಹಾಗೆ ಇಲ್ಲಿಯ ನೆಲ, ಇಲ್ಲಿಯ ಜಲ, ಇಲ್ಲಿಯ ಒಂದು ವಾತಾವರಣದಲ್ಲಿದ್ದು ನಮ್ಮ ಒಂದು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ಈ ದೇಶಕ್ಕೂ ಸಹಿತ ನೀವು ಅಷ್ಟೇ ಗೌರವವನ್ನು ಕೊಟ್ಕೊಂಡು ಎರಡೂ ದೇಶದ ಒಂದು ಕೀರ್ತಿಯನ್ನು ಬೆಳೆಸಬೇಕು ಇಲ್ಲಿ ಮಕ್ಕಳು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ತುಂಬ ಒಳ್ಳೆ ಮಾತು ಹೇಳಿದ್ರಿ ಆಂಟಿ. ತುಂಬ ತುಂಬ ಥ್ಯಾಂಕ್ಸ್. ನೀವು ನಿಮ್ಮ ಈ ವಿಚಾರಗಳನ್ನು ನಮ್ಮೆಲ್ಲರ ಹತ್ರ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಜ್ಯೋತಿ ನಂದೀಶ್ ಅಂತ. ಇವತ್ತು ಮೆಲ್ಬೋರ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಗ್ರೀನಿ ಗೋ ಮಾಲೀಕರಾದಂತಹ ವಿವೇಕ್ ಪ್ರಿಯಾ ಅವರಿದ್ದಾರೆ. ನಮಸ್ಕಾರ ವಿವೇಕ್ ಅವರೇ. ನಮಸ್ಕಾರ ಜ್ಯೋತಿ. ನಮಗೆ ಖುಷಿ ಆಗ್ತಿದೆ ನೀವಿಲ್ಲಿ ಬಂದು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದೀರಾ, ಆಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗನೂ ಕೂಡ ಕಲ್ಚರ್ ಇವೆಂಟಲ್ಲಿದ್ದಾರೆ. ಆಮೇಲೆ ಹೇಗೆ ಅನ್ನಿಸ್ತಿದೆ ನಾವು ಆಚರಿಸ್ತಾ ಇರೋದು ಇಲ್ಲಿ ಮೆಲ್ಬೋರ್ನಲ್ಲಿ? ನಮಗೆ ತುಂಬ ಸಂತೋಷ. ಕರ್ನಾಟಕದಿಂದ ನಾವೆಲ್ಲ ಬಂದು ಇಲ್ಲಿ ತನಕ ಮೆಲ್ಬೋರ್ನಲ್ಲಿ ಆಚರಣೆ ಮಾಡ್ತಿದ್ದೀವಲ್ಲ, ತುಂಬ ಸಂತೋಷ. ನಾವೆಲ್ಲರೂ ಕೂಡಿ ಆಚರಿಸ್ತಾ ಇದ್ದೀವಿ. ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಈ ಥರ ಎಲ್ಲೂ ಮೆಲ್ಬರ್ನಲ್ಲಂತೂ ನಾವು ನೋಡಿಲ್ಲ. ಸೊ ನಮಗೆ ಪ್ರತಿ ವರ್ಷ ಕಾಯ್ತಿರ್ತೀವಿ ನವಂಬರ್ಗೆ, ಯಾವಾಗ ಕನ್ನಡ ರಾಜ್ಯೋತ್ಸವ ಬರುತ್ತೆ ಅಂತ. ನಮ್ಮ ಮಕ್ಕಳೆಲ್ಲ ಸೂಪರ್ ಎಕ್ಸೈಟೆಡ್ ಆಗಿರ್ತಾರೆ ಪ್ರಾಕ್ಟೀಸ್ ಸೆಷನ್ಸ್ಗೆಲ್ಲ ಹೋಗೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ. ನಮಗೂ ತುಂಬಾ ಖುಷಿ. ಕಾಲೇಜ್ ಡೇಸ್ನಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ವೋ ಅದೇ ಥರ ತಿರ್ಗಾ ಒಂದು ಆಪರ್ಚುನಿಟಿ ಸಿಗ್ತಿದೆ ನಾವೀಗ ಮಾಡೋಕ್ಕೆ. ಸೊ ನಮಗಂತೂ ಬಹಳ ಖುಷಿ. ಈ ವಿಂಡಮ್ ಕನ್ನಡ ಬಳಗ ಅವ್ರ ಆರ್ಗನೈಸರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್. ಬಿಕಾಸ್ ನೀವಿಲ್ಲ ಅಂದರೆ ನಮ್ಗೆ ಈ ಥರ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಮಾಡ್ತಿರೋದು ತುಂಬಾ ಗ್ರೇಟ್. ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕನ್ನಡನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೋಬೇಕು. ಆಮೇಲೆ ಇದು ಒಳ್ಳೆ ಸಂದರ್ಭ ನಾವು ಎಲ್ಲ ಒಟ್ಟಿಗೆ ಕೂಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಧನ್ಯವಾದಗಳು. ಎಂಜಾಯ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ವಿಂಡಮ್ ಬಳಗದ ವತಿಯಿಂದ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಒನ್ ಆಫ್ ದ ಸ್ಪಾನ್ಸರ್ ಆದ ಅರಿಣಿ ಜ್ಯುವೆಲ್ಸ್ ಇದ್ದಾರೆ ಇಲ್ಲಿ ನಮ್ಮ ಜೊತೆಗೆ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ಅರವಿಂದ್. ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಿರೋದಕ್ಕೆ ಇಲ್ಲಿ ಪ್ರೋಗ್ರಾಮ್ಗೆ. ಆಮೇಲೆ ನಿಮ್ಮಂಥ ಸ್ಪಾನ್ಸರ್ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ನಮ್ಮ ಇವೆಂಟ್ಗಳಿಗೆ. ಆಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಇವತ್ತು ಇಲ್ಲಿ ಬಂದಿರೋದು ಪ್ರೋಗ್ರಾಮ್ಗೆ, ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೆ ಒಟ್ಟಿಗೆ? ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇಲ್ಲೆಲ್ಲರೂ ಬಂದು ಸಂಭ್ರಮಿಸ್ತಿರೋದನ್ನು ನೋಡಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಅರಣಿ ಜ್ಯುವೆಲ್ಲರ್ಸ್ ನಾವು ಆಸ್ಟ್ರೇಲಿಯಾದಲ್ಲಿ ಶುರು ಮಾಡ್ಕೊಂಡಿದ್ದೀವಿ, ಆದರೆ ಇದು ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದೆ. ಸೊ ತುಂಬ ಖುಷಿ ಆಯಿತು. ತುಂಬ ವರ್ಷದಿಂದ 1950s ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ರಿ ಎರಡು ಚಿತ್ರದುರ್ಗದಲ್ಲಿ ನಮ್ಮ ಹೋಮ್ ಟೌನ್. ಸೊ ಅಲ್ಲಿ ನಮ್ಮದು ಅಂಗಡಿಗಳಿದ್ದಾವೆ. ಸೊ ಇಲ್ಲಿ ಅರಣಿ ಜ್ಯುವೆಲ್ಲರ್ಸ್ ಅಂತ ಆನ್ಲೈನ್ ಸ್ಟೋರ್ ನಾವು ಈಗ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಾವು ಲಾಂಚ್ ಮಾಡಿದ್ದೀವಿ. ಹಂಗಾರೆ ನೋಡಿ, ನಮಗೆ ಇಲ್ಲಿ ಲೋಕಲಲ್ಲೂ ಇಂಡಿಯನ್ ಸಿಲ್ವರ್ ಜ್ಯುವೆಲ್ಸ್ ಸಿಗುತ್ತೆ. ನೀವು ಯಾರಿಗೆ ಬೇಕಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕೇಳಬೇಕಂತಿದೆ, ಯಾರು ಜ್ಯುವೆಲ್ಸ್ ತೊಗೋಬೇಕಂದ್ರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ಓಕೆ, ಸೊ ಅರಣಿ ಅದು ವೆಬ್ಸೈಟ್ ಲಾಂಚ್ ಆಗಿದೆ, arani.com.au. ಸೊ ಇಲ್ಲಿ ಬಂದು ನೀವು ಎಲ್ಲ ಕಲೆಕ್ಷನ್ಸ್ ನಮ್ಮದು ನೋಡ್ಬೋದು. ನಮ್ಮದು ಪ್ಯೂರ್ ಸಿಲ್ವರ್ 92.5 ಸಿಲ್ವರ್ ಆರ್ಟಿಕಲ್ಸ್ ಮತ್ತು ಜ್ಯುವೆಲ್ರಿ. ಇಲ್ಲಿ ಬಂದು ಎಲ್ಲ ಪ್ರಾಡಕ್ಟ್ಸು ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ನೀವು ಪ್ರತಿಯೊಂದು ನೋಡಿ ಇಷ್ಟ ಆದರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಎಲ್ಲ ಆನ್ಲೈನೇ ಇರುತ್ತೆ. ಆಮೇಲೆ ಇನ್ನೊಂದು, ಕಸ್ಟಮ್ಸ್ ಏನಾರು ಬೇಕು ಅಂದರೆ ಯಾರಿಗಾರು ಇದೇ ರೀತಿ ನೇಮ್ ಆಗಿರ್ಬೋದು
ಆ ಥರ ಏನಾರು ಬೇಕಂದರೆ ಕಸ್ಟಮು ಏನಾರು ಜ್ಯುವೆಲ್ಸ್ ಮಾಡಿಕೊಡ್ತೀರಾ ನೀವು ಆರ್ನಮೆಂಟ್ಸು? ಸೊ ಆರ್ನಮೆಂಟ್ಸ್ ಮೇಲೆ ಕಸ್ಟಮೈಸೇಷನ್ ಅಥವಾ ಆರ್ಟಿಕಲ್ಸ್ ಮೇಲೆ ಕಸ್ಟಮೈಸೇಷನ್ ಡೆಫಿನೆಟ್ಲಿ ಅದು ನಮ್ಮದು ಪ್ಲ್ಯಾನಲ್ಲಿ ಇದೆ. ಅದು ಈಗ ನಾವು ಶುರು ಮಾಡ್ತಾ ಇರೋದ್ರಿಂದ ಒಂದು ಚೂರು ಟೈಮ್ ಹಿಡಿಯುತ್ತೆ, ಬಟ್ ಡೆಫಿನೆಟ್ಲಿ ಅದು ಪ್ಲ್ಯಾನಲ್ಲಿ ಡೆಫಿನೆಟ್ಲಿ ಇದೆ. ಬಟ್ ನಿಮ್ಗೆ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮದು ಸ್ಪೆಷಲ್ ಒಕೇಶನ್ಸ್ಗೆ ಅಥವಾ ನಿಮ್ಮದು ಏನಾದರೂ ಒಂದು ನೋಡಿರ್ತೀರ, ಇಷ್ಟ ಆಯಿತು, ಅದೇ ಥರದ್ದು ಆರ್ಟಿಕಲ್ಸ್ ಬೇಕು, ಅದೇ ಥರದ್ದು ಜ್ಯುವೆಲ್ರಿ ಬೇಕು ಅಂತ ನಮ್ಮಲ್ಲಿ ಬಂದು ನೀವು ನಿಮ್ಮದು ಫೋಟೋನು ಆ ಥರ ಏನಾದ್ರು ಕೊಟ್ಟರೆ ತೋರಿಸಿದ್ರೆ ನಾವು ಡೆಫಿನೆಟಾಗಿ ಅದರ ಆ ಸ್ಪೆಷಲ್ ಆರ್ಡರ್ ಅಂತ ಪ್ರೀ ಆರ್ಡರ್ ತೊಗೊಂಡು ಅದು ಆ ಥರದ್ದು ಮಾಡಿ ನಿಮಗೆ ನೋಡಿ, ಎಲ್ಲರಿಗೂ ಈಗ ನಮಗೆ ಇಂಡಿಯನ್ ಜ್ಯುವೆಲ್ಸ್ ಸಿಗುತ್ತೆ ಇಲ್ಲಿ. ಯಾರಿಗೆ ಬೇಕಾದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅರಿಣಿ ಜ್ಯುವೆಲ್ಸ್ನ. ಥ್ಯಾಂಕ್ ಯು ವೆರಿ ಮಚ್. ಸಿರಿಗನ್ನಡಂ ಗೆಲ್ಗೆ. ಸಾರಿ, ಇನ್ನೊಂದು ಜಸ್ಟ್ ಒಂದು ಪಾಯಿಂಟ್ ಹೇಳಬೇಕಿತ್ತು. ಸೊ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ನಿಮಗೂ ಅನಿಸುತ್ತೆ ಹೇಗಿರ್ಬೋದು ಏನು ಅಂತ. ನಿಮಗೆ ಆರ್ನಮೆಂಟ್ ಅದು ಜ್ಯುವೆಲ್ಸು ಮತ್ತು ಆರ್ಟಿಕಲ್ಸನ್ನು ನೋಡಬೇಕು ಅಂತಿದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಮಾಡಿದ್ದೀವಿ ನಾವು, ವಾಟ್ಸಾಪ್ ವಿಡಿಯೋ ಕಾಲ್. ಸೊ ನೀವು ಆದರೆ ನಮ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ವಿಡಿಯೋ ಕಾಲಲ್ಲಿ ನಿಮ್ಗೆ ತೋರಿಸ್ತೀವಿ. ಆಮೇಲೆ ನಿಮಗೂ ಗೊತ್ತಾಗುತ್ತೆ ಹೇಗೆ ಮುಂದೆ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಅಂತ. ನೋಡಿ, ನಾವು ಬರೀ ಫೋಟೋದಲ್ಲೇ ಅಲ್ಲ, ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರನೂ ತೋರಿಸ್ಕೊಡ್ತಾರೆ ಜ್ಯುವೆಲ್ಸ್ನ. ನಿಮ್ದು ಏನಾದ್ರು ಕ್ವಶನ್ಸ್ ಇದ್ದರೆ ಅದ್ರ ಬಗ್ಗೆ ಏನಾರು ಅವರು ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ, ಅದಕ್ಕೆ ಕ್ವಶನ್ಗಳಿಗೆ ಆನ್ಸರು ಮಾಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಚಿನ್ನು, ನಿಮ್ಮ ಹೆಸರೇನು? ನಿಯಲ್ ನಾರ್ವೆ. ನೀಲ್ ನಾರ್ವೆ. ನಿಮಗೆ ಯಾವ್ಯಾವ ಕರ್ನಾಟಕ ಡಿಶಸ್ ಇಷ್ಟ ಆಗುತ್ತೆ? ಇಡ್ಲಿ, ದೋಸೆ, ಕೇಸರಿ ಬಾತ್, ಉಪ್ಪಿಟ್ಟು, ಒಬ್ಬಟ್ಟು. ಉಪ್ಪಿಟ್ಟು. ಓಕೆ, ವೆರಿ ನೈಸ್. ಮತ್ತು ನಿಮಗೆ ಈಗ ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರಲ್ಲ, ನೀವು ಏನೋ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಂತೆ, ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ? ಅಪ್ಪ ದೇವರೇ ಕಾಪಾಡಪ್ಪ. ಅಪ್ಪ ದೇವರೇ ಕಾಪಾಡಪ್ಪ. ಹಾಯ್ ವೀಕ್ಷಕರೇ, ಇವತ್ತು ತುಂಬ ಜನ, ತುಂಬ ಪುಟಾಣಿಗಳು ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರೋತ್ಸಾಹಿಸಿ. ನಿಮ್ಮ ಮಕ್ಕಳು ಇದ್ದರೆ ಮುಂದಿನ ವರ್ಷ, ಈ ವರ್ಷ ಎಲ್ಲರನ್ನೂ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು But it isn't loud. ನಮಸ್ತೆ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ಇದ್ದಾರೆ RF ಪೆಸ್ಟ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ನ ಮಾಲೀಕರಾದಂತಹ DJ ಅವರು ಮತ್ತು ಶ್ವೇತಾ ಅವರು. ವೆಲ್ಕಮ್ ಟು ದಿ ಕನ್ನಡ ರಾಜ್ಯೋತ್ಸವ ಇವೆಂಟ್. ವೆಲ್ಕಮ್ ಟು ದ ಇವೆಂಟ್. ಥ್ಯಾಂಕ್ ಯು ಸೋ ಮಚ್. Yeah, we are so happy to see in this platform, and one more exciting, you guys are sponsoring to us this event. That's glad for us. It's really a pleasure for us to do the support our community, and really thank you for inviting us on this as well, and I'm really thanks to Vindham Kannada Balaga as well, so for being a part of this. We really appreciate that this kind of events as well, and we love it to see all these kids performing and different cultural activity. Really appreciating this. Thank you very much for your feedback, and we are happy to see you all in this event. And just want to know what are the name only says RF Pest Management. That's a please can you give more detail and services you provide? In that way, all our community people, whoever they want the pest control, anything pest management services, you can contact you directly. So RF Pest Management, we are a local and the family business. So we 4 people working in the business, and our family is working in the business, and we are working for the pest control in whole Melbourne area. So we do the pest control for commercial and residential as well. So if any of the community people wants to do the pest controls, then we have offered the discounted rate as well. So if you want any of the pest control services done, just let us know, and we will look after you as well. Thank you. And yes, the number is here as well. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಬಳಗದವರೇ, ನಿಮ್ಗೆ ಯಾರಿಗೂ
ಪೆಸ್ಟ್ ಕಂಟ್ರೋಲ್ ಬಗ್ಗೆ ಇಲ್ಲ ಅದ್ರದ್ದು ಏನಾದ್ರು ನಿಮಗೆ ಸರ್ವಿಸ್ ಬೇಕಂದರೆ ದಯವಿಟ್ಟು ಇವ್ರನ್ನ DJ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಅವರು ಇನ್ನೊಂದು ಹೇಳಿದ್ದಾರೆ, ಅವರು ನಾವು ಯಾರು ನಮ್ಮ ಕಮ್ಯುನಿಟಿಗೆ ಅವರು ಡಿಸ್ಕೌಂಟ್ ಕೊಡ್ತೀರಿ ಅಂತ ಹೇಳ್ತಾರೆ. ಡೋಂಟ್ ಮಿಸ್ ಔಟ್ ದಿಸ್ ಆಪರ್ಚುನಿಟಿ. ಪ್ಲೀಸ್ ಕಾಂಟ್ಯಾಕ್ಟ್ RF ಪೆಸ್ಟ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ರಾಥೋಡ್ ಅವರೇ. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು ಸೊ ಮಚ್. Thank you, Jyoti. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರೇನು? Krish Norway. ಕೃಷ್ಣ ಅವ್ರವೇ, ನಿಮಗೆ ಕರ್ನಾಟಕ, ಬೆಂಗಳೂರು ಮತ್ತು ಕನ್ನಡ ಅಂದರೆ ಏನು ನೆನಪರುತ್ತೆ? RCV, RCV, RCV. Oh, looks like this Putani is a cricket fan. All the cricket fans, please give a big shout. Thank you. Yes. Good. Right. All right. Thanks, Tim, for making your time. I know you have a busy day, so I see you're having your dahi puri as well. So how are you feeling today? I'm feeling very full at the moment, but also really happy. I know that Kannada Ratchkava is a joyous day, day of unification, really important day for people from Karnataka. And I'm really happy that people in our community here in Wyndham, here in Melbourne's West, can celebrate it right here at Williamstown Town Hall. Yes, I think it's very special for us. It's very good that you're here. We appreciate your time. I don't think I can thank you enough for making your time today. I know you're running very tight schedule at the moment. I'll keep it very quick. Few candid questions. What comes to your mind first when I say Bengaluru? Masala dosa. Masala dosa. Okay. Do you like it spicy? I like it maximum spicy. So, apart from Bangalore, what about RCB? I think Karnataka as a state, beautiful. It's the first thing I would think of. Yeah. Have you traveled around apart from Bangalore? Have you traveled elsewhere? I want to get out of there, but I've been to Bangalore, but that's all. I think next time when you travel to Bangalore, make sure you visit some cultural places. That's Mysore, Hampi, beautiful places. I know the history in Mysore. I really want to get there. I know there is some special dosa from Mysore as well, so maybe I'll go hunting there. Yes, I think that's pretty much. Have you actually met Kohli? So, Kohli, when I went to Bangalore, I got a Royal Challengers shirt because I wanted to, this is the only time I'll ever get to cheer for King Kohli. Never cheer for him when he plays against Australia. I always say that for King Kohli, I give him the highest compliment. That is, he plays like an Australian. Now you should say this one. Next time, Cup Namde. Next time? Cup Namde. Namde, yes. That's it. Yep. Thanks again, Tim. Thanks for making your time. Yeah. Cheers, man. It's been my pleasure. ಹಾಯ್ ವೀಕ್ಷಕರೇ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಒಂದು ಹಾಡಿದೆ. ಅದಕ್ಕೆ ಇವತ್ತು ನಾನು ಚಿಕ್ಕವರಲ್ಲಿ ಚಿಕ್ಕವಳಾಗಿ ಕೂತಿದ್ದೀನಿ. ಇವತ್ತು ನನ್ನ ಜೊತೆ ತುಂಬ ಜನ ಪುಟಾಣಿಗಳಿದ್ದಾರೆ. ಇವರೆಲ್ಲ ಏನೋ ಹೇಳಬೇಕಂತೆ ನಮಗೆ. ಸೊ ಅವ್ರೇನು ಹೇಳ್ತಾರೆ? ಜೈ ಕರ್ನಾಟಕ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಇಲ್ಲಿ ಇವತ್ತು ಈ ಸಂಭ್ರಮದಲ್ಲಿ. ಇದರಿಂದ ನನಗೆ ತುಂಬ ಜನ ಯಾವ ಊರಿಂದ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ನಾನೀಗ ತಿರ್ಗಾ ಅದನ್ನೇ ಮಾಡ್ತೀನಿ. ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು. ಇವರೂರು ಮೈಸೂರು, ನಿಮ್ಮೂರು ಯಾವೂರು? ನಮ್ಮೂರು ಬೆಂಗಳೂರು. ವಾವ್, ಇವತ್ತು ನನಗೆ ಇವರಿಬ್ಬರು ಬೆಂಗಳೂರಿಂದ ಮತ್ತು ಮೈಸೂರಿಂದ ಸಿಕ್ಕಿದ್ದಾರೆ. ಇವ್ರು ಯಾರಂದರೆ NJ ಸ್ಟೀಲ್ ಫ್ಯಾಬ್ರಿಕೇಷನ್ಸ್ನ ಓನರ್ಸ್ ಮಿಸಸ್ ಜ್ಯೋತಿ ನಂದೀಶ್ ಮತ್ತು ಮಿಸ್ಟರ್ ನಂದೀಶ್. ನಾನಿವತ್ತು ನಿಮಗೆ ಕೇಳೋ ಪ್ರಶ್ನೆ, ನಿಮಗೆ ಕನ್ನಡ ಹಬ್ಬ, ಕರ್ನಾಟಕದ ಕನ್ನಡ ರಾಜ್ಯೋತ್ಸವನ
ಆಸ್ಟ್ರೇಲಿಯಾಗೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತಾ ಮತ್ತು ಯಾಕೆ? ಖಂಡಿತ ಅನಿಸುತ್ತೆ, ನಾವು ಇಲ್ಲಿ ಮಾಡಲೇಬೇಕು. ಏನಕ್ಕೆ ಅಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಮ್ಮ ಕನ್ನಡದ ಸೊಬಗನ್ನ ಉಳಿಸ್ಕೊಂಡು ಬೆಳೆಸಬೇಕು ಅಂತ ಅಂದರೆ ನಾವು ಈ ಮೂಲಕ ನಾವು ಆಚರಿಸಿ ಎಲ್ಲರಿಗೂ ನಮ್ಮ ಕನ್ನಡತನದ ಅದ್ರ ಸೊಬಗನ್ನು ಎಲ್ಲರಿಗೂ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೀವು ಹೇಳಿದ್ದು. ಮತ್ತು ನಿಮ್ಗೇನಾದರೂ ಕಾರಣ ಇದೆಯಾ? ನಮಗೆ, ನಮ್ಮ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ ನಮ್ಮ ಕನ್ನಡ ಬಗ್ಗೆ, ರಾಜ್ಯೋತ್ಸವ ಬಗ್ಗೆ ತಿಳಿಸ್ಕೊಡ್ಬೇಕು. ವೆರಿ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ. ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು. ನಿಮ್ಮೂರು ಮೈಸೂರು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರುತಿ ಶ್ರೀನಿವಾಸ್. ಇವರು ಶೀಸ್ ಅ ವೆರಿ ಪಾಪ್ಯುಲರ್ ಗರ್ಲ್ ನಮ್ಮ ಕನ್ನಡ ಕಮ್ಯುನಿಟಿಲಿ. ಇವತ್ತು ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಶ್ರುತಿ ಅವರೇ ಇಲ್ಲಿಗೆ ಬಂದು ಈ ಪ್ರೋಗ್ರಾಮ್ಸ್ನ ನೋಡಿ? ಮತ್ತು ನಿಮಗೆ ಆಡಿಯನ್ಸ್ ಹತ್ರ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ನನಗೆ ಇವತ್ತು ಇಲ್ಲಿ ಒಳಗಡೆ ಬಂದು ನೋಡಿದಾಗ ನಮ್ಮೂರಿನ ಮೈಸೂರು ದಸರಾನೇ ನೆನಪಾಯಿತು. ಐ ಥಿಂಕ್ ದಿಸ್ ಈಸ್ ಲುಕಿಂಗ್ ವೆರಿ ವೈಬ್ರೆಂಟ್ ಆ್ಯಂಡ್ ಡೆಫಿನೆಟ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಔಟ್ ಆಫ್ ದಿಸ್ ಒನ್ ಇಸ್ ಗೋಯಿಂಗ್ ಟು ಬಿ ಐಲ್ ಬಿ ವೆರಿ ಎಕ್ಸೈಟೆಡ್ ಫಾರ್ ಆಲ್ ದಿ ಮ್ಯೂಸಿಕ್, ದ ಡ್ಯಾನ್ಸ್ ಆ್ಯಂಡ್ ಆಲ್ಸೋ ನಮ್ಮ ಹುಡುಗಿಯರ ಶೋ ಸ್ಟಾಪಿಂಗ್ ಫ್ಯಾಷನ್ ಶೋ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ವರ್ಡ್ ಫಾರ್ ಇಟ್. ನಮ್ಮ ಹುಡುಗಿಯರೆಲ್ಲರೂ ತುಂಬ ಕಷ್ಟಪಟ್ಟು ತುಂಬ ರೆಡಿಯಾಗಿದ್ದಾರೆ. ಐ ಆಮ್ ವೆರಿ ಶ್ಯೂರ್ ದೇ ಆರ್ ಗೋನಾ ಲೈಟ್ ಅಪ್ ದ ಸ್ಟೇಜ್ ವಿತ್ ಯರ್ ಕಾನ್ಫಿಡೆನ್ಸ್ ಆ್ಯಂಡ್ ಎಲಿಗೆನ್ಸ್. ಯಾ, ಡೆಫಿನೆಟ್ಲಿ. ಥ್ಯಾಂಕ್ಸ್ ಟು ಆಲ್ ದಿ ಆರ್ಗನೈಸರ್ಸ್ ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್. ತುಂಬ ದಿನಗಳಾದಮೇಲೆ ಮತ್ತೆ ಇಷ್ಟೆಲ್ಲ ಕನ್ನಡ ಕೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ದ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು ಶ್ರುತಿ ಅವರೇ. ಓಕೆ, ಲೆಟ್ಸ್ ಲುಕ್ ಫಾರ್ವರ್ಡ್ ಟು ದ ಫ್ಯಾಷನ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ ಕನ್ನಡಿಗರೇ. ನಾವು ಹೊರದೇಶದಲ್ಲಿದ್ದಾಗ ನಮ್ಮ ಕಾಫಿನ ಎಷ್ಟು ಮಿಸ್ ಮಾಡ್ಕೊತೀವಲ್ವಾ? ಬಟ್ ನಮಗೆ ಈ ಕಾಫಿನ ಅಲ್ಲಿಂದ ಕರ್ನಾಟಕದಿಂದ ಇಲ್ಲಿ ಮೆಲ್ಬರ್ನಿಗೆ ಪರಿಮಳನ ತರಿಸಿರೋರು ಸಂಜಯ್ ಅವರು ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ ಸಂಜಯ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಇಲ್ಲಿ ಇವರು ನಮ್ಮ ಒನ್ ಆಫ್ ದ ಸ್ಪಾನ್ಸರರ್ಸ್. ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಇಲ್ಲಿ ಈ ಈವೆಂಟ್ಗೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಈ ಕನ್ನಡ ರಾಜ್ಯೋತ್ಸವ ಇಲ್ಲಿ ನಡೆಸ್ತಾ ಇರೋದು, ನೀವು ಸ್ಪಾನ್ಸರ್ ಮಾಡ್ತಾ ಇರೋದು ಇದೆಲ್ಲ? ತುಂಬ ಖುಷಿ ಇದೆ. ಇಷ್ಟು ದೂರ ನಾವು ಕರ್ನಾಟಕ ಭಾರತದಿಂದ ಇಷ್ಟು ದೂರ ಬಂದು ನಾವು ನಮ್ಮ
ಭಾಷೆಗೆ, ನಮ್ಮ ನಾಡಿಗೆ ಈ ಥರ ನಾವು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ನಮಗೆ ತುಂಬ ಖುಷಿ ಇದೆ. ಹಾಗಾಗಿ ನಾವು ಸ್ಪಾನ್ಸರ್ ಮಾಡೋಕ್ಕೆ ಯಾವತ್ತು ಪ್ರತಿ ವರ್ಷ ಮಾಡ್ತೀವಿ, ಪ್ರತಿ ವರ್ಷ ಬರ್ತೀವಿ. ಸೊ ಖುಷಿ ನಮಗೆ. ಇವರಿಗೆ ಇನ್ನೊಂದು ಪ್ರಶ್ನೆ ಕೇಳೋಣ. ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಿಮಗೆ ಒಂದು ಪ್ರಶ್ನೆ ಕೇಳೋಣ ಅಂತ. ನಿಮಗೆ ತುಂಬ ಖುಷಿ ಕೊಡೋ ಅಂಥದ್ದು, ಚಿಕ್ಕವರಿದ್ದಾಗ ನೆನೆಸ್ಕೊಂಡು ತಿನ್ನೋ ಅಂಥದ್ದು, ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರೋ ಅಂಥ ಡಿಶ್ ಯಾವುದಿದೆ ಹೇಳ್ತೀರಾ? ಒಬ್ಬಟ್ಟು. ಓ ಹೌದಾ, ಅದರಲ್ಲಿ ಯಾವ ಒಬ್ಬಟ್ಟು? ತುಂಬ ವೆರೈಟಿ ಒಬ್ಬಟ್ಟು ಇರುತ್ತಲ್ಲ. ನಮಗೆ ಬೆಲ್ಲ ಮತ್ತು ಹೂರಣದ ಒಬ್ಬಟ್ಟು ಮಾಡ್ತಾರಲ್ಲ, ಬೇಳೆ ಒಬ್ಬಟ್ಟು, ಅದು ತುಂಬ ಇಷ್ಟ. ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಹೌದು. ಸೊ ಇಲ್ಲಿ ನಾವು ಸಂಜಯ್ ಅವ್ರನ್ನ ಮಾತಾಡ್ಸಿದ್ದೀವಿ. ಇವಾಗ ನಿಮಗೆ ಯಾರಿಗಾದ್ರೂ ಮೆಲ್ಬರ್ನಲ್ಲಿ ಕರ್ನಾಟಕದ ಅದೇ ಥರ ಕಾಫಿ ಕುಡಿಬೇಕು ಅಂತ ಅಂದರೆ ಇಲ್ಲಿದೆ. ಇಲ್ಲಿ ಬಂದುಬಿಟ್ಟು ನೀವು ಸಂಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕರ್ನಾಟಕದ ಕಾಫಿ ಮೆಲ್ಬರ್ನಲ್ಲಿ ಸಿಗುತ್ತೆ. ಶೋರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊಂಟಕ್ಕೆ ಬೆಲ್ಟು ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಟಾರ್ನಿಟ್ ಸರ್ವಿಸ್ ಸೆಂಟರ್ಗೆ ಜಾರಿಕೊಳ್ತಾರೋ. ಹಲೋ ಸರ್, ನನ್ನ ಜೊತೆ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ಜೊತೆ ಮಿಸ್ಟರ್ ಡಾಲ್ಫಿ ಇದ್ದಾರೆ. ಇವ್ರದ್ದು ಟಾರ್ನಿಟ್ ಸರ್ವಿಸ್ ಸೆಂಟರಲ್ಲಿ ಅಂತ ವರ್ಕ್ಶಾಪ್ ಇದೆ. ನೀವು ದಯವಿಟ್ಟು ನಿಮ್ಮ ಕಾರು ಮತ್ತು ಏನಾದರೂ ರಿಪೇರಿ ಕೆಲಸ ಇದ್ದರೆ, ಅಥವಾ ನಿಮಗೆ ಜಸ್ಟ್ ಇಫ್ ಯು ವಾಂಟ್ ಕನ್ನಡದಲ್ಲಿ ಸ್ವಲ್ಪ ಅಡ್ವೈಸ್ ಬೇಕು ಅಂದರೆ ದಯವಿಟ್ಟು ಟಾರ್ನಿಟ್ ಸರ್ವಿಸ್ ಸೆಂಟರ್ಗೆ ಹೋಗಿ. ಸರ್, ನನಗೆ ನಿಮಗೆ ಸ್ವಲ್ಪ ತರಲೆ ಪ್ರಶ್ನೆ ಕೇಳ್ತೀನಿ ಇವತ್ತು. ನಿಮ್ಮ ಸರ್ವಿಸ್ ಸೆಂಟರ್ಗೆ ಕಾರ್ಗಳು ಬಂದಾಗ ಅವರಿಗೆ ಅವರ ನಂಬರ್ ಪ್ಲೇಟ್ಗಳು ನೋಡಿ ನಿಮ್ಗೇನಾದರೂ ಒಂಥರ ಹಿಂಟ್ ಸಿಗುತ್ತಾ ಇವರು ಕನ್ನಡದವರು ಅಂತ, ಅಥವಾ ಅವ್ರಿಗೆ ನಿಮ್ಮನ್ನು ನೋಡಿ ಕನ್ನಡದವರು ಅಂತ ಏನಾದರೂ ಅನಿಸುತ್ತಾ? ಏನಾದರೂ ಆ ಥರ ನಿಮಗೆ ಸಂದರ್ಭಗಳು ಬಂದಿದೆಯಾ? ಹೌದು, ಸ್ಪೆಷಲಿ ನಮ್ಮ ಊರವ್ರು ಬರುವಾಗ, ಸ್ಪೆಷಲಿ ಗುಳಿಗೆ ಅಂತೇಳಿ ನಂಬರ್ ಪ್ಲೇಟೆಲ್ಲ ಇರುತ್ತೆ ಅವ್ರ ಹತ್ರ. ಆವಾಗ ಅವ್ರು ಬರುವಾಗ ನಮಗೆ ಗೊತ್ತಾಗುತ್ತೆ ಇದು ನಮ್ಮ ಊರಿನವ್ರದ್ದು ಆಗಿರ್ಬೋದು ಅಂತ. ನಾನು ಕೇಳ್ತೀನಿ ಸ್ಟ್ರೈಟ್, ನೀವು ಎಲ್ಲಿಯವರು ಅಂತ. ಅವ್ರು ಹೇಳ್ತಾರೆ ನಾವು ಇಂಡಿಯಾದಿಂದ ಎಲ್ಲಿ. ಅವ್ರು ಹೇಳ್ತಾರೆ ನಾವು ಕರ್ನಾಟಕ, ನಾವು ಊರವ್ರು ಅಂತೇಳಿ. ಆವಾಗ ತುಂಬ ಖುಷಿಯಾಗುತ್ತೆ. ಮತ್ತು ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಮತ್ತು ನಮ್ಮ ಪ್ರತಿ ವರ್ಷ ನಾವಿಲ್ಲಿ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ. ನಾವು ಈ ಕನ್ನಡ ಸಂಘದವ್ರು ನಮಗೆ ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ದಾರೆ. ಆ ನೆನಪಿನ ಕಾಣಿಕೆ ಅವ್ರು ಬಂದಾಗ ನೋಡಿದಾಗ ಕೇಳ್ತಾರೆ ಇಲ್ಲಿ ಯಾರು ಕನ್ನಡದವ್ರು ಇದ್ದಾರೆ. ಯಾಕಂದರೆ ನನ್ನ ಪಾರ್ಟ್ನರ್ ಇದ್ದಾನೆ, ಅವರು ಪಿ ಜಿ ಅವರು. ಅವ್ರು ಹೇಳ್ತಾರೆ ಅವ್ರು ಒಳಗಡೆ ಇದ್ದಾರೆ, ನಾನು ಕರ್ಕೊಂಡು ಬರ್ತೀನಿ. ಸ್ಪೆಷಲಿ ನಾನು ಬಂದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಯಾವಾಗಲೂ ಅವ್ರು ನನ್ನ ಬಂದೇ ನೋಡ್ತಾರೆ. ಮತ್ತು ನಾವು ಒಳ್ಳೆ ಅವರಿಗೆ ಸರ್ವಿಸ್ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಕೇಳಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಜೊತೆಗಿದ್ದಾರೆ ಇವತ್ತು ಬ್ಲೂ ಸ್ಟಾರ್ನ ಮಾಲೀಕರಾದಂಥ ಶಿವಕುಮಾರ್ ಅವರು. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಜ್ಯೋತಿ ಅವರೇ. ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಆಲ್ಸೋ. ನಮಗೂ ತುಂಬ ಖುಷಿ ಆಯಿತು ನೀವು ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ. ಆಮೇಲೆ ಸ್ಪಾನ್ಸರ್ ಆಗಿ ಸಪೋರ್ಟ್ ಮಾಡಿರೋದ್ರಿಂದ, ಏಕೆಂದರೆ ನಮಗೆ ಸ್ಪಾನ್ಸರ್ ವೆರಿ ಇಂಪಾರ್ಟೆಂಟು. ಏಕೆಂದರೆ ನಮ್ಮ ಸಂಘನ ಮುಂದುವರಿಸ್ಕೊಂಡು ಹೋಗೋಕ್ಕೆ, ಬೆಳೆಸ್ಕೊಂಡು ಹೋಗೋಕ್ಕೆ ತುಂಬ ಖುಷಿ ಆಯಿತು ನೀವು ಸ್ಪಾನ್ಸರ್ ಆಗಿ ಬಂದಿರೋದು ನಮಗೆ. ಆಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ, ಇವತ್ತು ಕನ್ನಡ ರಾಜ್ಯೋತ್ಸವನ ಇವತ್ತು ಇಲ್ಲಿ ಆಚರಿಸ್ತಾ ಇರೋದು? ತುಂಬ ಖುಷಿ ಆಯಿತು. ಇದು ನಾನು ಫಸ್ಟ್ ಟೈಮ್ ಸ್ಪಾನ್ಸರ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಕಂಪನಿ ಕೂಡ ತುಂಬ ಫ್ರೆಶ್ ಇನ್ ದ ಮಾರ್ಕೆಟ್. ಸೊ ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ವೈ ಐ ಆಮ್ ಲೇಟ್ ಅಂತ ಅನ್ನಿಸ್ತಾ ಇದೆ. ಫ್ಯೂಚರಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಲೈಕ್ ದಿಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ತುಂಬ ಖುಷಿ ಆಗ್ತಾ ಇದೆ ಎಲ್ಲರನ್ನೂ ನೋಡಿ. ಚೆನ್ನಾಗಿದೆ ಪ್ರೋಗ್ರಾಮ್. ಆಮೇಲೆ ನಿಮ್ಮ ಬ್ಲೂ ಸ್ಟಾರ್ ಟೈಲ್ಸ್ ಇದೆಯಲ್ಲ, ನಿಮ್ಮದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಗ ನಮ್ಮ ವೆಸ್ಟರ್ನ್ ಸಬಬಲ್ಲಿ, ಯಾಕೆಂದರೆ ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದೇ ವೆಸ್ಟರ್ನ್ ಸಬಬಲ್ಲಿ, ಎಲ್ಲರಿಗೂ ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಇದೆ, ಏನು ಸರ್ವಿಸ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಯಾರು ಬೇಕಾದವ್ರಲ್ಲಿ ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಕನ್ನಡದವರಿಂದ. ಡೆಫಿನೆಟ್ಲಿ. ಬ್ಲೂ ಸ್ಟಾರ್ ಟೈಲ್ಸ್ ಅನ್ನೋದು ನ್ಯೂಲಿ ಸ್ಟಾರ್ಟೆಡ್, ಜಸ್ಟ್ 8 ಮಂತ್ಸ್ ಆಗಿದೆ. ಬಟ್ ನನಗೆ ಈ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಲಿ 10 to 15 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಐ ಚೂಸ್ ಟು ಕಮ್ ಇನ್ ಟು ಇಂಡಸ್ಟ್ರಿ. ಸೊ ನನಗೆ ಬಿಲ್ಡಿಂಗ್ ಕಟ್ಟಿಸಿ, ಕಸ್ಟಮ್ ಹೋಮ್ ಕಟ್ಟಿಸಿ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಐ ಚೂಸ್ ಟು ಸಪ್ಲೈ ಫಾರ್ ದ ಬಿಲ್ಡರ್ಸ್ ಆ್ಯಂಡ್ ಫಾರ್ ದ ಕ್ಲೈಂಟ್ಸ್. ರಿನೋವೇಷನ್ ಮಾಡೋರಿಗೆಲ್ಲ ನನ್ನ ಹತ್ರ ಎಲ್ಲ ನಿಯರ್ಲಿ 80 ವೆರೈಟೀಸ್ ಆಫ್ ಫ್ಲೋರ್ ಟೈಲ್ಸ್ ಮತ್ತು ಲ್ಯಾಮಿನೇಟ್ ಫ್ಲೋರಿಂಗ್, ಹೈಬ್ರಿಡ್ ಫ್ಲೋರಿಂಗ್ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ, ಎನಿಥಿಂಗ್ ರಿಕ್ವೈರ್ಡ್ ಫಾರ್ ದ ಬ್ರ್ಯಾಂಡ್ ನ್ಯೂ ಹೌಸ್ ಆ್ಯಂಡ್ ರಿನೋವೇಷನ್ ಪರ್ಪಸ್ ಎಲ್ಲನೂ ಇದೆ ಡಿಸ್ಪ್ಲೇ. ವಿಲಿಯಮ್ಸ್ಟೋನ್ ನಾರ್ತಲ್ಲೇ, ತುಂಬ ಹತ್ತಿರ ಇಲ್ಲಿಂದ.
ಸೊ ಎವ್ರಿಬಡಿ ಈಸ್ ವೆಲ್ಕಮ್ ಟು ಕಮ್ ಆ್ಯಂಡ್ ಹ್ಯಾವ್ ಅ ಲುಕ್. ಆ್ಯಂಡ್ ಮತ್ತು ಬಿಲ್ಡಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ರೂ ಡಸಂಟ್ ಮ್ಯಾಟರ್, ಎವ್ರಿಥಿಂಗ್ ಈಸ್ ನಾಟ್ ಬಿಸ್ನೆಸ್. ಬಿಲ್ಡಿಂಗ್ ಏನಾದ್ರು ಡೌಟ್ ಇದ್ರೂ ನನ್ನ ಹತ್ರ ಬರ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಆಮ್ ಹ್ಯಾಪಿ ಟು ಹೆಲ್ಪ್ ಎನಿ ಒನ್. It's just a community service. Anybody can contact me on 0413 99 8109. Anything related to building, buying a land, I'm happy to help. ಥ್ಯಾಂಕ್ ಯು ವೆರಿ ಮಚ್. ವೆಸ್ಟಲ್ಲಿರೋದು ಎಲ್ಲರೂ ನಮ್ಮ ಕನ್ನಡದವರೇ ನಡೆಸ್ತಾ ಇರೋದ್ರಿಂದ ನಾವು ಸರಾಗವಾಗಿ ಯಾವುದೇ ಕ್ವಶನ್ಸ್ ಇದ್ದರೂ, ನಾವು ಏನೇ ಡೌಟ್ಸ್ ಇದ್ದರೂ ನಾವು ಮಾತಾಡ್ಬೋದು ಮುಕ್ತವಾಗಿ. ಕಾಂಟ್ಯಾಕ್ಟ್ ಮಾಡಿ, ಯಾವುದೇ ನಿಮಗೆ ಫ್ಯೂಚರ್ ಹೆಲ್ಪ್ ಸಿಗುತ್ತೆ ಪ್ರಾಡಕ್ಟ್ಸ್ಗಳಿಗೆ, ಮನೆ ಕಟ್ಟೋದಕ್ಕೆ. ಥ್ಯಾಂಕ್ ಯು. Thank you very much. ಥ್ಯಾಂಕ್ ಯು. ಹಲೋ ವೀಕ್ಷಕರೇ, ಇವತ್ತು ನನ್ನ ಜೊತೆ ಇದ್ದಾರೆ ರಾಮ್ ಅವರು. ರಾಮ್ ಅವರೇ ನಮಸ್ಕಾರ. ನಮಸ್ಕಾರ ರಾಮ್ ಅವರೇ. ನಿಮಗೆ ಆಸ್ಟ್ರೇಲಿಯಾಗೆ ಬಂದಾಗ ಕರ್ನಾಟಕದ ಬಗ್ಗೆ ಏನಾದರೂ ಮಿಸ್ ಮಾಡ್ಕೊಂಡ್ರಾ ಫಸ್ಟ್ ಬಂದಾಗ? ಮತ್ತು ನೀವು ಅದನ್ನು ಓವರ್ಕಮ್ ಮಾಡೋಕ್ಕೆ ಏನು ಮಾಡಿದ್ರಿ? ಓಕೆ, ಇನಿಷಿಯಲಿ ಬಂದಾಗ ಡೆಫಿನೆಟ್ಲಿ ತುಂಬ ಮಿಸ್ ಆಗ್ತಾಯಿತ್ತು. ಅವಾಗ ಕನ್ನಡ ಮಾತಾಡೋಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ. ಆಗ ಓನ್ಲಿ ಟೈಮ್ ಕನ್ನಡ ಮಾತಾಡೋಕ್ಕಾಗ್ತಾಯಿದ್ದು ಮನೆಗೆ ಫೋನ್ ಮಾಡಿದಾಗ ಮಾತ್ರ. ಬಟ್ ಆಮೇಲೆ ಗ್ರ್ಯಾಜುಯಲ್ ಆಗಿ ವೆಸ್ಟಿಗೆ ಮೂವ್ ಆದಾಗ ತುಂಬ ಜನ ಸಿಗೋಕ್ಕೆ ಶುರು ಮಾಡಿದ್ರು. ತುಂಬ ಮಿಸ್ಸಿಂಗ್ ಪಾರ್ಟ್ ವಾಸ್ ಈಗ ಫ್ರೆಂಡ್ ಜೊತೆ ಹ್ಯಾಂಗ್ಔಟು, ಕ್ರಿಕೆಟ್ ಆಡೋದು, ಕಾಫಿ ಜೊತೆ ಮಾತಾಡೋದು, ಆ ಥರದ್ದೆಲ್ಲ ಮಿಸ್ ಆಗ್ತಿತ್ತು. ಬಟ್ ವೆಂದಮ್ಮಲ್ಲಿ ಅದೆಲ್ಲ ಏನು ಮಿಸ್ ಆಗ್ತಾಯಿಲ್ಲ. ಬಿಕಾಸ್ ತುಂಬ ದೊಡ್ಡ ಹುಡುಗರ ಗ್ಯಾಂಗ್ ಇದೆ, ತುಂಬ ಕ್ಯಾಚಪ್ ಮಾಡ್ತೀವಿ. ಕನ್ನಡ ಬಗ್ಗೆ, ಕನ್ನಡ ಪಾಲಿಟಿಕ್ಸ್ ಬಗ್ಗೆ, ಕನ್ನಡ ಫಿಲ್ಮ್ ಲ್ಯಾಂಡ್ ಬಗ್ಗೆ ಆ ಮಾತುಕತೆ ನಡೀತಾನೆ ಇರುತ್ತೆ. ಸೊ ಇವಾಗ ಮಿಸ್ಸಿಂಗ್ ಪಾರ್ಟಿ ಏನೂ ಇಲ್ಲ. ತುಂಬ ಖುಷಿ ಅನಿಸುತ್ತೆ ಈ ಕಡೆ ಇರೋದು. ನಿಮಗೆ ಒಂದೊಂದು ಸತಿ ನಾನು ಆಸ್ಟ್ರೇಲಿಯಾಲಿದ್ದೀನಿ ಅಂತ ಅನಿಸುತ್ತಾ, ಅಥವಾ ಬೆಂಗಳೂರಲ್ಲಿದ್ದೀನಿ, ಅಥವಾ ಕರ್ನಾಟಕದಲ್ಲಿದ್ದೀನಿ ಅನಿಸುತ್ತಾ? ಎವ್ರಿ ಟೈಮ್, ಎಸ್ಪೆಷಲಿ ಸ್ಯಾಟರ್ಡೆ ಮಾರ್ನಿಂಗಿಂದ ನೀವು ಯಾವಾಗ ಕ್ರಿಕೆಟ್ ಗ್ರೌಂಡ್ ಕಡೆ ಓಡಾಡಿದ್ರೆ, ಬೆಂಗಳೂರಲ್ಲಿ ಯಾವುದೋ ಒಂದು ಇದ್ರ ಕಡೆ ಓಡಾಡ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಇನ್ನೇನು 7-11 ಸಂಜೆ ಹೋಯಿತು ಅಂದರೆ 7-11 ಬೋರ್ಡ್ ಬಿಟ್ಟರೆ ಬರೀ ನಮ್ಮ ಕನ್ನಡನೇ ಕೇಳಿಸ್ತಾ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಕೇಳಿ ತುಂಬ ಖುಷಿ ಆಯಿತು ನಮಗೂ. ಥ್ಯಾಂಕ್ ಯು ವೀಕ್ಷಕರೇ. ಹಲೋ, ನಮಸ್ತೆ. ನಾನು ಜ್ಯೋತಿ ಮಾತಾಡ್ತಾ ಇರೋದು. ನಮ್ಮ ಜೊತೆ ಇವತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಬಾಲ್ಕೊಳ್ಗಡಿರವರು, ಇವತ್ತು ಫಾರ್ಚೂನ್ ವೆಲ್ತ್ ಕ್ರಿಯೇಷನ್ ಮಾಲೀಕರಾದಂತಹ ರಿಶೇಷ್ ಬಾವುಸಾರ್ ಅವರು ಮತ್ತು ಅವರ ಪತ್ನಿ ಮತ್ತು ಮಗಳು ದರ್ಶನ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇವತ್ತು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ದಿಸ್ ಇವೆಂಟ್ ಆ್ಯಂಡ್ ಸ್ಪಾನ್ಸರಿಂಗ್ ಅಸ್. No, I will say thank you to you and the whole the family here, because it's so important to celebrate our culture, and not for us but actually for our next generation, which is our kids. And it's so important in our country, this country, that we maintain and we go back to our roots. So I will say thank you, and I'm very we are very proud to support this event. I love to see all the energy here, and I can see all the efforts all the team members have put. I have sponsored also in the past 2 years, and we had such a good experience last 2 times. So yes, I can't wait to to enjoy today's festival again. Yes, and at this time my daughter Adya also love to see. So yes. And what type of service you provide from the Fortune Wealth Creation, Bausar? Yes. So yes, we all came here. So my business is financial planning, financial advisory. We are one of the first advisory in the Melbourne. So we started in 2010 on Diwali Day. We finished 14 years now. So our specialization is for one thing, the wealth creation. So we all come here for prosperity. We left our family and
our country and our loved ones for one reason, for better prospects. So we actually provide full financial planning services, and we give roadmap to the financial future, how we can maximize your tax planning, your investment planning, your superannuation, how to build property portfolio, and how to maximize your wealth and minimize your tax, and in a way that you don't make mistakes. We minimize the risk, and we are the highest rated financial advisory firm in the Melbourne now since 2012. So if you search in Google my company name, Fortune Wealth Creation Group, you will see all the testimonials and all the the stories. And our clients are mostly from IT industry. So I believe most of your community. in our community we got a lot of Correct. IT community. Yes. They'll be helpful. Correct. So please connect me on LinkedIn. You can easily find me on LinkedIn, Rasesh Bhavsar. And yes, I will look forward to connect with you all, and yes, and help you where I can. Thank you. Thanks for coming, and thanks for your wonderful advice. Everyone can join, whoever they want the wealth, they want protection, everything, they plan the future with the wealth. Thank you. Perfect. Thank you Thank so much. you. Thank you so much. Bye. ಹಲೋ ನಮಸ್ತೆ, ನಾನು ಜ್ಯೋತಿ ಅಂತ ಮಾತಾಡ್ತಿರೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ನಿಲುವು ಸುಮಂತ್ ಅವರು. ಕನ್ನಡ ರಾಜ್ಯೋತ್ಸವ ಆಚರಿಸೋದಕ್ಕೆ ಮೆಲ್ಬೋರ್ನಲ್ಲೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಅವರು ಇಲ್ಲೇ ಪಾಯಿಂಟ್ ಕುಕ್ಕಲ್ಲೇ ಇದ್ದಾರೆ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದೀವಿ, ಮತ್ತು ಅವ್ರ ಮಗನೂ ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತು ಇವತ್ತು ಎಲ್ಲರೂ ಸೇರಿರೋದು, ಎಲ್ಲರೂ ಹೀಗೆ ಯಾವ ಥರ ಖುಷಿನ ಅವ್ರು ವ್ಯಕ್ತಪಡಿಸ್ತಾರೆ ನೋಡೋಣ. ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ಏನಿಲ್ಲ, ನಮಗೆ ನಮ್ಮ ಕರ್ನಾಟಕನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಏನೂ ಅನಿಸ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ನಮ್ಮ ಸಹ ಕುಟುಂಬಗಳು ಎಲ್ಲರೂ ಇಲ್ಲಿ ಇರೋದ್ರಿಂದ ಅವರೊಟ್ಟಿಗೆ
ಕೂಡಿ ಆಡಿ ನಲಿದು ಎಲ್ಲ ಥರದ ಕರ್ನಾಟಕದ ತಿಂಡಿ ತಿನಿಸುಗಳನ್ನು ತಿಂದು ಸೊ ನಮ್ಗೆ ಯಾವುದೇ ಥರದ 1% ಸಹ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಫೀಲಿಂಗ್ ಅಂತೂ ಇಲ್ಲ. ಸೊ ನಮ್ಮ ಕುಟುಂಬದ ಜೊತೆ ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ, ಕರ್ನಾಟಕದಲ್ಲಿ ಇದ್ದಿದ್ದರೆ ಅದೇ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗಾಗಿ ಮಕ್ಕಳನ್ನು ಅದಕ್ಕೆ ತೊಡಗಿಸಿ ಅವ್ರಿಗೆ ಕನ್ನಡದ ಹಾಡು ಯಾವುದೂ ಪರಿಚಯನೇ ಇರಲಿಲ್ಲ. ಸೊ ಇದೊಂದು ನೆಪದಿಂದ ನಮಗೆ ಅಟ್ಲೀಸ್ಟ್ ಅವ್ರಿಗೆ ಕನ್ನಡ ಹಾಡನ್ನ ಕಲಿಸೋ ಮೂಲಕ, ಆ ಹಾಡಿಗೆ ನೃತ್ಯ ಮಾಡೋ ಮೂಲಕ ಅಟ್ಲೀಸ್ಟ್ ಅವ್ರಿಗೆ ಕನ್ನಡ ಭಾಷೆಯ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆನ ಕಲಿಸ್ಕೊಡೋದಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ತಾಯಿರಿ, ನಿಲ್ಲಿಸ್ಬೇಡಿ. ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿರಿ. ಇನ್ನೂ ಜಾಸ್ತಿ ಅತಿಥಿಗಳನ್ನ ಕರೆದು ಇನ್ನೂ ಜೋರಾಗಿ ಸಂಭ್ರಮಿಸೋಣ, ಎಲ್ಲರೂ ಸೇರಿ ಸಂಭ್ರಮಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು ನಿಲುವವರೇ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ಈ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ನಾವೆಲ್ಲರೂ ಕನ್ನಡದ ಬಗ್ಗೆ ಅದರ ಅರಿವು ಮತ್ತು ಅದನ್ನು ಬೆಳೆಸೋದಕ್ಕೆ ತುಂಬ ಮುಖ್ಯವಾಗುತ್ತೆ. ಧನ್ಯವಾದಗಳು, ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಮೆಲ್ಬೋರ್ನಲ್ಲಿ. ಯಾವುದು ಅಂದರೆ ವಿಂಡಮ್ ಕನ್ನಡ ಬಳಗ ಅವ್ರ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಿದ್ದಾರೆ, ಅವರನ್ನು ಮಾತಾಡ್ಸೋಣ ಹೇಗೆ ಅನ್ನಿಸ್ತಿದೆ ಅವ್ರಿಗೆ ಇವತ್ತು ಅಂತ. ಜಾಹ್ನವಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನನ್ನ ಹೆಸರು ಕಾವ್ಯ, ತುಂಬ ಚೆನ್ನಾಗಿದೆ. ನಮ್ಮದು ಇದು ಮೊದಲೇ ಬಾರಿ. ನನ್ನ ಹೆಸರು ಇನ್ಶಾರ, ನನಗೆ ಇದು ತುಂಬ ಇಷ್ಟ ಆಯಿತು. ನನ್ನ ಹೆಸರು ಸವಿತಾ ಅಂತ ಹೇಳಿ. ಆ್ಯಂಡ್ ನಮಗೆ ಇದು ಮೊದಲೇ ವಾಟ್ ವಿ ಕಾಲ್ ಫಸ್ಟ್ ಟೈಮ್ ಬಂದಿದ್ದೀವಿ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ನನ್ನ ಮಗ ತುಂಬ ಎಂಜಾಯ್ ಮಾಡ್ತಿದ್ದಾನೆ. ಅದು ಇಂಪಾರ್ಟೆಂಟ್, ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಮ್ಮ ಸಂಸ್ಕೃತಿನ ಮಕ್ಕಳಿಗೆ ತೋರಿಸ್ಕೊಡ್ಬೇಕು, ತಿಳಿಸ್ಕೊಡ್ಬೇಕಂದ್ರೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು ಅವ್ರಿಗೆ ತಿಳಿಸ್ಕೊಡೋದಕ್ಕೆ. ಮಂಜುನಾಥ್ ಅಂತ. ನಮ್ಮದು ಇದು ಮೊದಲೇ ಬಾರಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರೋದು ಮೆಲ್ಬರ್ನಲ್ಲಿ. ತುಂಬ ತುಂಬ ಸಂತೋಷ ಆಯಿತು ಎಲ್ಲರೂ ಬಂದಿರೋದು ಇವತ್ತು. ಎಲ್ಲರೂ ಎಂಜಾಯ್ ಮಾಡಿ. ಊಟಗಳಿದೆ, ಆಮೇಲೆ ಕರ್ನಾಟಕದ ಡಿಶಸ್ಗಳಿದೆ, ಅಂದರೆ ಕನ್ನಡದ ಅಡುಗೆಗಳಿದೆ. ಎಲ್ಲರೂ ಇಷ್ಟಪಟ್ಟು ಏನು ಇಷ್ಟ ಅಂತ ನಿಮ್ಗೆ ಹೇಳಿ ಮತ್ತೆ ಮುಂದಿನ ವರ್ಷನೂ ಮಿಸ್ ಮಾಡದೆ ಬನ್ನಿ ಎಲ್ಲರೂ. ನಿಮ್ಮ ಸಪೋರ್ಟು ವೆರಿ ಇಂಪಾರ್ಟೆಂಟ್ ನಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತಿದ್ದಾರೆ ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೆ. ಅವ್ರ ಅಭಿಪ್ರಾಯ ಹೇಗೆ ಅನಿಸ್ತಿದೆ ಇವತ್ತು ಅಂತ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಕಾಶಿಬಾಯಿರು. ನಾಗರಾಜ್. ತೇಜಸ್ವಿನಿ. ಜಗನ್ನಾಥ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆಮೇಲೆ ತುಂಬ ಖುಷಿ ಆಗ್ತಿದೆ. ಮತ್ತು ನಿಮ್ಮ ಸ್ಥಳದ ಉಡುಪಿನೊಂದಿಗೆ ಬಂದಿದ್ದೀರಾ, ಇನ್ನೂ ಖುಷಿ ಆಗ್ತಿದೆ ಈ ರೀತಿ ನೋಡೋದಕ್ಕೆ. ನೀವು ಯಾವ ಊರಿಂದ ಬಂದಿದ್ದೀರಾ? ಬಿಜಾಪುರ. ಬಿಜಾಪುರ. ನೀವು? ನಮ್ಮದು ಬಿಜಾಪುರ. ಅದು ಎಲ್ಲರೂ ಬಿಜಾಪುರ. ಓಕೆ. ನೀವೀಗ ಮತ್ತೆ ನಿಮ್ಮ ಮಗಳು ಮನೆಗೆ ಬಂದಿದ್ದೀರಾ, ಮಗನ ಮನೆಗೆ ಬಂದಿದ್ದೀರಾ? ಓಕೆ. ಹೇಗೆ ಅನ್ನಿಸ್ತಿದೆ ಇಲ್ಲಿ ಮೆಲ್ಬರ್ನ್ಗೆ ಬಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇರೋದು? ನಮಗೆ ಚೆಂದ ಅನಿಸಿದ್ರಲ್ಲ. ಹಾಂ, ಚೆನ್ನಾಗಿ ಅನಿಸ್ತದೆ. ನಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಚಂದ ಅನ್ನಿಸ್ತೈತಿ. ಇದು ಉತ್ತರ ಕರ್ನಾಟಕ ಭಾಷೆ. ಹಾಂ, ಚಂದ ಅನ್ನಿಸ್ತೈತಿ. ಭಾಳ ಚಲೋ ಅನ್ಸತೈತ್ರಿ. ಬೆಂಗಳೂರು ಮಿಸ್ ಮಾಡ್ಕೊಳತ್ತಿದ್ವಿ ಅಂತ ಅನ್ನಿಸ್ತಾ ಇತ್ತು. ಇದು ಇಲ್ಲಿ ನಂದು 2ನೇದು ಅಟೆಂಡ್ ಆಗೋದು ಸೆಲೆಬ್ರೇಷನ್. ಲಾಸ್ಟ್ ಟೈಮ್ ಸ್ಪ್ರಿಂಗ್ ವೇಲ್ನಾಗ ಅಟೆಂಡ್ ಆಗಿದ್ವಿ, ಈ ಸಲ ವಿಂಡಮ್ ವೇಲ್ದಾಗ ಅಟೆಂಡ್ ಆಗೇವಿ. ಬೆಂಗಳೂರು ಮಿಸ್ ಮಾಡ್ಕೊಳತ್ತಿಲ್ಲ. ಅಲ್ಲಿ ಸೆಲೆಬ್ರೇಷನ್ಗಿಂತ ಇಲ್ಲಿ ಡಬಲ್ ತ್ರಿಬಲ್ ಸೆಲೆಬ್ರೇಷನ್ ಐತಿ. ಸೊ ಫುಡ್ ಐತಿ, ಫುಡ್ ಎಂಜಾಯ್ ಮಾಡತ್ತೇವಿ.
ಆ್ಯಂಡ್ ಕರ್ನಾಟಕದೊಳಗೆ ನಾವು ಉತ್ತರ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲ ಬೇರೆ ಬೇರೆ ಜನ ಮೀಟ್ ಆಗಾಕತ್ತೀವಿ. ಭಾಳ ಜನ ಅದಾರು, ನೋಡಿ ಖುಷಿ ಆಯ್ತು ನಮ್ಮ ಕನ್ನಡದವ್ರು ಎಲ್ಲ ಕಡೆ ಅದಾರ ಅಂಥೇಳಿ. ಹಿಂಗೆ ಪ್ರತಿ ವರ್ಷವೂ ನೀವು ಸೆಲೆಬ್ರೇಟ್ ಮಾಡ್ಕೊತ ಹೋಗ್ರಿ, ನಾವು ನಮ್ಮ ಪ್ರೋತ್ಸಾಹ ಕೊಟ್ಕೊತ ಹೋಗ್ತೇವೆ. ನಾವು ಎಲ್ಲೇ ಹೋದ್ರೂ ಕನ್ನಡಿಗರಾಗೇ ಇರ್ತೀವಿ, ಕನ್ನಡಿಗರಾಗೇ ಉಳಿತೀವಿ. ಸೊ ಜೈ ಕರ್ನಾಟಕ ಮಾತು. ಜೈ ಕರ್ನಾಟಕ ಮಾತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮರಿದೆ ನಾವು ಕನ್ನಡನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ಆಮೇಲೆ ನಮ್ಮ ಮಕ್ಳುಗಳಿಗೂ ಈ ಸಂಸ್ಕೃತಿ ಬಗ್ಗೆ ಹೇಳೋದಕ್ಕೆ ಇದು ಒಳ್ಳೆ ಸಮಯ ಮತ್ತು ವೇದಿಕೆ ಕೂಡ. ಆಮೇಲೆ ನಮ್ಮ ತಿಂಡಿ ತಿನಿಸುಗಳ ಬಗ್ಗೆ, ನಮ್ಮ ಉಡುಪು ಮತ್ತು ಜೀವನ ಶೈಲಿ ಇವುಗಳನ್ನ ಹೇಳೋದಕ್ಕೆ ಸ್ಮಾಲ್ ರಿಕ್ವೆಸ್ಟ್ ರೀ, ನೀವು ಹೊರಗಡೆ ದೇಶದಾಗ ಬಂದೀವಿ, ಸೊ ಮಕ್ಕಳಿಗೆ ಹೆಲ್ಪ್ ಆಗ್ತೈತಿ ಅಂಥೇಳಿ ಮನೆಯೊಳಗೂ ಇಂಗ್ಲೀಷ್ ಮಾತಾಡೋದು, ಸೊ ದ್ಯಾಟ್ ಅವ್ರಿಗೆ ಎಜುಕೇಷನ್ಗೆ ಹೆಲ್ಪ್ ಆಗ್ತೈತಿ ಅಂಥೇಳಿ ಹೊರಗಡೆ ಇಂಗ್ಲೀಷ್ ಮಾತಾಡೋದು ಮಾಡಬೇಡ್ರಿ. ದಯವಿಟ್ಟು ನಿಮ್ಮ ಮದರ್ ಟಂಗ್ ಯಾವುದೇ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಸೊ ಮನೆಯೊಳಗಡೆ ಆದಷ್ಟು ಎಲ್ಲರೂ ನಿಮ್ಮ ಮದರ್ ಟಂಗನ್ನು ಮಾತಾಡ್ರಿ. ಕನ್ನಡ ಇದ್ದವ್ರು ಕನ್ನಡ ಮಾತಾಡ್ರಿ. ಅವ್ರು ಹೆಂಗೂ ಇಂಗ್ಲೀಷ್ ಕಲಿತಾರ ಗೋಯಿಂಗ್ ಫಾರ್ವರ್ಡ್. ಅಟ್ಲೀಸ್ಟ್ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋನು. ಸೊ ಅಷ್ಟೇ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ. ಧನ್ಯವಾದ. ಆದರೆ ನೋಡಿ, ತುಂಬ ಒಳ್ಳೆ ವಿಷಯನ ಅವ್ರು ಹೇಳಿದ್ದಾರೆ. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ಮರಿಬಾರ್ದು. ಏಕೆಂದರೆ ನಮ್ಮ ಮಾತೃಭಾಷೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಾವು ಇಲ್ಲಿ ಬಂದಮೇಲೆ ಮಕ್ಕಳು ಇಂಗ್ಲೀಷಲ್ಲಿ ಸ್ಕೂಲ್ಗೆ ಹೋದಾದ್ಮೇಲೆ ಮಾತಾಡೋದಿದೇ ಇರಿದೆ. ಈಗ ನೋಡಿ, ನಾವು ಎಲ್ಲ ಬೆಳೆದಿದ್ದು ಎಲ್ಲ ಕನ್ನಡದಲ್ಲೇ ಓದಿ ಬೆಳೆದಿದ್ದು, ಈಗೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇದ್ದೀವಿ. ಆದರೆ ಮಕ್ಕಳಿಗೆ ನಮ್ಮ ಮೂಲಕನೇ ಅದು ತಿಳಿಸ್ಕೊಡೋಕ್ಕಾಗೋದು, ಅವ್ರಿಗೆ ಕಲಿಸ್ಬೇಕು ಅಂತ. ತುಂಬ ಚೆನ್ನಾಗಿ ಹೇಳಿದೆ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದ, ನಮಸ್ಕಾರಗಳು. ಥ್ಯಾಂಕ್ ಯು. ನಮಸ್ತೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ವಿಂಡಮ್ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವದ ನಮ್ಮ ಸಂಭ್ರಮದಲ್ಲಿ ಇವತ್ತು ರಚನಾ ನಾಟ್ಯಾಲಯ ಗ್ರೂಪ್ನವರು ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಅವ್ರನ್ನೇ ಕೇಳೋಣ ಹೇಗಿತ್ತು ಅಂತ. Rachna, my name's Rachna. Rachna as well. You did really well done performance. The energy was awesome. What's the secret of energy? ಇಲ್ಲ, ಎನರ್ಜಿ ಅಂತ ಏನಿಲ್ಲ. ಅದು 1 ತಿಂಗಳಿಂದ ಕಷ್ಟಪಟ್ಟು ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಮೇಲೆ ಆಡಿಯನ್ಸ್ ನೋಡಿದ್ರೆ ನಮ್ಗೆ ಫುಲ್ ಎನರ್ಜಿ ಬರುತ್ತೆ. ಸೊ ನಿಮಗೋಸ್ಕರ ನಾವು ಡ್ಯಾನ್ಸ್ ಮಾಡಿರೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ರಂಜಿಸಿದ್ರಿ ಎಲ್ಲರೂ ಕೂಡ, ಇಲ್ಲಿರೋರೆಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಟೀಚರ್ ಬಗ್ಗೆ ಏನು ಹೇಳ್ತೀರಾ? ವಾಟ್ ಯು ವಾಂಟ್ ಟು ಟೆಲ್ ಅಬೌಟ್ ದ ಟೀಚರ್? You asked what the secret of our energy is. I would say she's our energy. She makes us motivated, she makes us want to dance, perform really well, and she makes us appreciate our art form of dance. So our teacher we're very lucky to have her. She shares all her knowledge with us, and we're lucky to be part of Rachana Natyalaya. Oh, that's great. Thank you very much. And are you guys enjoying the event? Too much.